ಫಸ್ಟ್ ಟೈಮ್ 1 ವರ್ಷ ಹಿಂದ್ಗಡೆ ರೀ ಬಾಯಿ ಖಾರ ತಗೊಡೋದಲ್ಲ ಅಂತ ಎಷ್ಟು ಹೇಳ್ತೀರಿ. ಅವ್ರೊಂದು ENT ಸರ್ಜನ್ ಕಡೆ 2-3 ಕಡೆ ತೋರಿಸ್ರಿ, ಇನ್ವೆಸ್ಟಿಗೇಷನ್ ಮಾಡ್ಸಂತ ಹೇಳಿರಿ. ಇವ್ರು ಮಾಡಲಿಲ್ಲ, ಅದನ್ನ ಡಿಲೇ ಆತ್ರಿ. ಈಗ ಇವಾಗ 1 ವರ್ಷ ಅಂದ್ರೆ ಸ್ಪ್ರೆಡ್ ಆಗ್ಯದ ರೀ. ಈಗ ನಮ್ಮ ಜೊತೆ ಪೇಷಂಟ್ದ ಸಂಬಂಧಿಕರು ಬರದಾರು, ಅವ್ರ ಜೋಡಿ ಮಾತಾಡೋಣ ಬರ್ರಿ. ಸರ್ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರೇನ್ರಿ? ನನ್ನ ಹೆಸರು ಲಗಮಣ್ಣ. ನಾವು ಬೆಳಗಾವಿ ಡಿಸ್ಟಿಕ್ ಹುಕ್ಕೇರಿ ತಾಲೂಕಿಂದ ಬಂದ್ವಿ. ಹೌದ್ರಿ. ಆಮೇಲೆ ನೀವು ಪೇಷಂಟ್ಗೆ ಏನಾಗ್ಬೇಕ್ರಿ? ನಮ್ದು ರಿಲೇಷನ್ ರೀ. ಓಕೆ, ಅವ್ರ ಹೆಸರೇನ್ರಿ? ಚಂದ್ರಶೇಖರ್ ಮಡಿವಾಳ. ಓಕೆ, ಅವ್ರ ಏಜ್ ರೀ? 67. ಸರ್, ಅವ್ರಿಗೆ ಕ್ಯಾನ್ಸರ್ ಯಾವಾಗಿಂದ ಆತು ಮತ್ತು ಹೆಂಗ್ ಶುರು ಆತು ಸ್ವಲ್ಪ ನೀವು ಹೇಳ್ಬೋದು? ಹೇಳ್ತೀನಿ. ಫಸ್ಟ್ ಟೈಮ್ 1 ವರ್ಷ ಹಿಂದ್ಗಡೆ ರೀ ಬಾಯಿ ಖಾರ ತಗೊಡೋದಲ್ಲ ಅಂತ ಎಷ್ಟು ಹೇಳ್ತೀರಿ. ಅದ ನಂತರ ಅವ್ರೊಂದು ENT ಸರ್ಜನ್ ಕಡೆ 2-3 ಕಡೆ ತೋರಿಸ್ರಿ. ಅವ್ರ ಮುಂದೆ ಇನ್ವೆಸ್ಟಿಗೇಷನ್ ಮಾಡ್ಸಂತ ಹೇಳಿರಿ. ಇವ್ರು ಮಾಡಲಿಲ್ಲ, ಅದನ್ನ ಡಿಲೇ ಆತ್ರಿ. ಈಗ ಇವಾಗ 1 ವರ್ಷ ಅಂದ್ರೆ ಸ್ಪ್ರೆಡ್ ಆಗ್ಯದ ರೀ. ಅವ್ರಿಗೆ ಏನಂತಂದು ಕ್ಯಾನ್ಸರ್ ಆಗೈತ್ರಿ ಮತ್ತೆ ಎಷ್ಟು ದಿವಸ ಆಗೈತಿ? ಇದು 1 ವರ್ಷದಿಂದ ಈಗ ಸದ್ಯ ರೀಸೆಂಟ್ ಅಂದ್ರೆ 2 ತಿಂಗಳದಾಗ ಪೂರ ಸ್ಪ್ರೆಡ್ ಆಗ್ಯದ. ಓಕೆ. ನೆಕ್ ಕ್ಯಾನ್ಸರ್ ಆಗಕ್ಕ ಏನ್ ರೀಸನ್? ಏನಾದ್ರು ಅವ್ರಿಗೆ ಬ್ಯಾಡ್ ಹ್ಯಾಬಿಟ್ಸ್ ಇತ್ರಿ. ಸ್ಮೋಕಿಂಗ್ ಮಾಡ್ತಿರೋ, ಟೊಬ್ಯಾಕೋ ಸೇವಿಂಗ್. ಓಕೆ. ಈ ಲಾಸ್ಟ್ 1.5 ವರ್ಷ ಒಳಗ ಅವ್ರಿಗೆ ಏನಾದ್ರು ಕೀಮೋ, ರೇಡಿಯೇಷನ್, ಸರ್ಜರಿ ಏನಾದ್ರು ಇಲ್ರಿ, ಯಾವ್ದು ಸಹ ಮಾಡಿಲ್ಲ. ಓಕೆ ಸರ್, ಈಗ ಏನೇನ್ ಪ್ರಾಬ್ಲಮ್ಸ್ ಅದ ಅವ್ರಿಗೆ? ಅಂದ್ರೆ ಊಟ ಮಾಡಕ್ ಆಗ್ತೈತನ ಅಥವಾ ಓಡಾಡಕ್ ಆಗ್ತೈತನ ಅಥವಾ ಏನಾದ್ರು ಮತ್ತೆ ಏನೇನ್ ಪ್ರಾಬ್ಲಮ್ಸ್ ಅದ? ಇಲ್ರಿ, ಓಡಾಡ್ತಾರ್ರಿ, ಊಟ ಮಾಡಕ್ ಏನ್ ಆಗಂಗಿಲ್ಲ. ಲಿಕ್ವಿಡ್ ತಗೋತಾರ್ರಿ, ಮತ್ತೆ ಪೇನ್ ಬರ್ತಾವ್ರಿ. ಸೊ ಪುನರ್ಜನ್ಮ ಹಾಸ್ಪಿಟಲ್ ಬಗ್ಗೆ ನಿಮ್ಗೆ ಹೆಂಗ್ ಗೊತ್ತಾಯ್ತು? ಸರ್, ನಾ ಯೂಟ್ಯೂಬ್ ನೋಡಿ ಬಂದೇನ್ರಿ. ನೋಡ್ರಿ, ಇವರು ಯೂಟ್ಯೂಬ್ ನೋಡೇ ಬಂದಾರು. ಸೊ ಇಲ್ಲಿ ಡಾಕ್ಟರ್ ಬಗ್ಗೆ ಹೆಂಗ ಅನಿಸ್ತು ನಿಮ್ಗೆ? ವ್ಯವಸ್ಥಿತ ಮಾಹಿತಿ ಹೇಳ್ರಿ, ಕರೆಕ್ಟ್ ಹೇಳ್ರಿ, ನನ್ನ ಖುಷಿ ಅನಿಸ್ರಿ. ಓಕೆ, ವೆಲ್. ಬಹಳ ಮಂದಿಗ ಡೌಟ್ ಇರ್ತದ್ರಿ, ಯಾರನ್ನೋ ಕರ್ಕೊಂಬಂದ್ ಕುಣಿಸಿ ಈ ರೀತಿ ಹೇಳ್ಸತ್ತಾರತ್ತಂದ. ಸೊ ಇದು ನಿಮ್ ಸ್ವಂತ ಅಭಿಪ್ರಾಯನಲ್ಲ, ನೀವು ಇಲ್ಲಿಂದ ಯೂಟ್ಯೂಬ್ ನೋಡೇ ಬಂದಿರಲ್ಲ? ಎಸ್, ನಮ್ ಸ್ವಂತ ಅನುಭವ. ಸರ್, ಒಂದ್ ಸ್ವಲ್ಪ ನಮ್ಮ ಆಡಿಯನ್ಸ್ ಕ್ಯಾನ್ಸರ್ ಅವೇರ್ನೆಸ್ ಸಂಬಂಧ ಈ ತಂಬಾಕು, ಗುಟ್ಕಾ, ಆಮೇಲೆ ಸಿಗರೇಟ್ ಸ್ಮೋಕಿಂಗ್ ಇದ್ರ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡೋ ಸಂಬಂಧ ಅದ್ ಹೆಂಗ ಏನ್ ಮಾಡಬಾರ್ದು ಅಂತ ಸ್ವಲ್ಪ ನಮ್ಮ ಆಡಿಯನ್ಸ್ ಹೇಳ್ತೀರಿ? ನೋಡ್ರಿ, ಇವತ್ತಿನ ಇತ್ತೀಚೆಗೆ ಎಲ್ಲ ಯಂಗ್ ಜನ್ರೇಷನ್ದವರು ಸ್ಟಾರ್, ಗುಟ್ಕಾ, ತಂಬಾಕು ಮತ್ತು ಸ್ಮೋಕಿಂಗ್ ಮಾಡೋದ್ರಿಂದ ಅಥವಾ ಡ್ರಿಂಕ್ಸ್ ಮಾಡೋದ್ರಿಂದ ಮತ್ತು ಇನ್ನಿತರ ಬೇರೆ ಯಾವುದೋ ಚಟಗಳಿಂದ ಹಿಂಗೆ ಕ್ಯಾನ್ಸರ್ ಬರೋ ಸಂಭವ ಹೆಚ್ಚಾಗೈತ್ರಿ. ಅದರಿಂದ ಆದಷ್ಟು ಮಾಡಿ ಎಲ್ಲರಿಗೂ ವಿನಂತಿ ಮಾಡ್ಕೋತೇವ್ರಿ, ಇದನ್ನು ಅವಾಯ್ಡ್ ಮಾಡಿರಿ. ಮತ್ತು ಮನೆ ಒಳಗಿನ ಊಟ ಮಾಡಿರಿ, ಹೊರಗಿನ ಊಟ ಬ್ಯಾಡ್ರಿ.